ವಿಜಯಪುರದಲ್ಲಿ ಕಾಲು ಜಾರಿ ಬಾವಿಗೆ ಬಿದ್ದ ಇಬ್ಬರು ಮಕ್ಕಳ ಸಾವಾಗಿದೆ. ವಿಜಯಪುರದಲ್ಲಿ ಕಾಲು ಜಾರಿ ಬಾವಿಗೆ ಬಿದ್ದ ಇಬ್ಬರ ಮಕ್ಕಳ ಸಾವಾಗಿರುವಂತಹದ್ದು. ಮಕ್ಕಳನ್ನು ಬದುಕಿಸಲು ಬಾವಿಗೆ ಜಿಗಿದ ತಂದೆ ಸಾಬಣ್ಣ ಕೂಡ ನಾಪತ್ತೆಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಬಳಬಟ್ಟಿ ಗ್ರಾಮದ ತೋಟದ ಮನೆಯಲ್ಲಿ ಘಟನೆ ನಡೆದಿದೆ. ಕಾಲು ಜಾರಿ ತೆರೆದ ಬಾವಿಗೆ ಬಿದ್ದ ಸಾಕ್ಷಿ ರಕ್ಷಿತಾ ಸಾವನ್ನಪ್ಪಿರುವಂತಹ ಮಕ್ಕಳು. ಈಜಲು ಬಾರದೆ ಬಾವಿಗೆ ಜಿಗಿದ ತಂದೆ ಸಾಬಣ್ಣ ನಾಪತ್ತೆಯಾಗಿದ್ದಾರೆ. ಸಾಬಣ್ಣ ಸೇರಿ ಮೂವರಿಗೆ ಶೋಧ ಕಾರ್ಯ ಮುಂದುವರಿತಾ ಇದೆ. ತೆಪ್ಪದ ಮುಖಾಂತರ ಶೋಧ ಕಾರ್ಯ ಮುಂದುವರಿತಾ ಇರುವಂತಹದ್ದು. ವಿಜಯಪುರದಲ್ಲಿ ಕಾಲು ಜಾರಿ ಬಾವಿಗೆ ಬಿದ್ದ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹದ್ದು. ಇನ್ನು ಮಕ್ಕಳನ್ನು ಬದುಕಿಸಲು ಬಾವಿಗೆ ಜಿಗಿದ ತಂದೆ ಸಾಬಣ್ಣ ಕೂಡ ನಾಪತ್ತೆಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಬಳಬಟ್ಟಿ ಗ್ರಾಮದ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ವಿಜಯಪುರದಲ್ಲಿ ಕಾಲು ಜಾರಿ ಬಾವಿಗೆ ಬಿದ್ದ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹದ್ದು. ಇನ್ನು ಮಕ್ಕಳನ್ನು ಬದುಕಿಸಲು ಬಾವಿಗೆ ಜಿಗಿದ ತಂದೆ ಸಾಬಣ್ಣ ಕೂಡ ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ವಿಜಯಪುರ ಜಿಲ್ಲೆಯ ಬಳಬಟ್ಟಿ ಗ್ರಾಮದ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಬಾವಿಗೆ ಜಾರಿ ಬಿದ್ದ ಸಾಕ್ಷಿ ರಕ್ಷಿತಾ, ಸಾಕ್ಷಿ 15 ವರ್ಷ, ರಕ್ಷಿತಾ ಅವರಿಗೆ 10 ವರ್ಷ ಸಾವನ್ನಪ್ಪಿರುವಂತಹ ಮಕ್ಕಳು. ಈಜಲು ಬಾರದೆ ಬಾವಿಗೆ ಜಿಗಿದ ತಂದೆ ಸಾಬಣ್ಣ ನಾಪತ್ತೆಯಾಗಿದ್ದಾರೆ. ಸಾಬಣ್ಣ ಸೇರಿ ಮೂವರಿಗೆ ಶೋಧ ಕಾರ್ಯ ಕೂಡ ಮುಂದುವರಿತಾ ಇರುವಂತಹದ್ದು. ತೆಪ್ಪದ ಮುಖಾಂತರ ಶೋಧ ಕಾರ್ಯ ಮುಂದುವರಿತಾ ಇದೆ.